ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಉಪಚುನಾವಣೆಗೆ ಕಾಂಗ್ರೆಸ್ ಹಲವು ರಣತಂತ್ರಗಳನ್ನು ಹೂಡ್ತಾ ಇದೆ. 2 ವಿಧಾನಸಭಾ ಕ್ಷೇತ್ರಗಳತ್ತ ಇವತ್ತು ನಾಯಕರು ಭೇಟಿ ನೀಡಿದ್ದಾರೆ. 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಉಪಚುನಾವಣೆಗೆ ಕಾಂಗ್ರೆಸ್ ಹಲವಾರು ರಣತಂತ್ರಗಳನ್ನು ಹೂಡ್ತಾ ಇದೆ. 2 ವಿಧಾನಸಭಾ ಕ್ಷೇತ್ರಗಳತ್ತ ಇವತ್ತು ಸಿಎಂ ಡಿಸಿಎಂ ಇಬ್ಬರು ಕೂಡ ಎಂಟ್ರಿ ಆಗ್ತಾರೆ. 2 ಕ್ಷೇತ್ರಗಳಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಆಗುತ್ತೆ. ಅಖಾಡಕ್ಕೆ ಸಿಎಂ ಡಿಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಜೋಡೆತ್ತುಗಳು ಆರ್ಭಟಿಸುತ್ತಾರೆ. ನಾಮಪತ್ರ ಸಲ್ಲಿಕೆಯಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಭಾಗಿಯಾಗ್ತಾರೆ. ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ರಾಜ್ಯದಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಎದುರಿಸಬೇಕಾಯಿತು ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ. ಕೊನೆಗೂ ಕೂಡ ಹೈಕಮಾಂಡ್ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಇಬ್ಬರೂ ನಾಯಕರೊಂದಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿತು. ಅಲ್ಲೂ ಕೂಡ ಟಿಕೆಟ್ ಘೋಷಣೆ ನಂತರದಲ್ಲೂ ಕೂಡ ಕೆಲವೊಂದಷ್ಟು ವಾದ ವಿವಾದಗಳು ಆಂತರಿಕವಾಗಿ ಆಗಿದೆ. ಇನ್ನು ಬಂಡಾಯವನ್ನ ಹೂಡಿರುವಂತದ್ದು ಶಾಮನೂರು ಮೊಮ್ಮಗ ಸಮರ್ಥ ಶಾಮನೂರುಗೆ ಟಿಕೆಟ್ ಕೊಟ್ಟಿದ್ದು ಸರಿ ಇಲ್ಲ ಅಂತ ಶಾಮನೂರು ಅವರ ಶಿಷ್ಯನೇ ಸಾದಿಕ್ ಫೈಲ್ವಾನ್ ಅವರು ಬಂಡಾಯವಾಗಿ ನಾನು ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿತೀನಿ ಅಂತ ಅವರು ಕೂಡ ನಾಮಪತ್ರ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸಿಎಂ ಡಿಸಿಎಂ ಅವರ ನೇತೃತ್ವದಲ್ಲಿ ಇವತ್ತು 2 ಕಡೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಬಾಗಲಕೋಟೆ ಉಪಚುನಾವಣೆ ಸಮರ ಕೂಡ ಅಷ್ಟೇ ರಂಗೇರಿದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸ್ತಾರೆ. 2 ಕಡೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಸ್ತಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಬ್ರು ಕೂಡ ಭಾಗಿಯಾಗ್ತಾರೆ. ಬಿಜೆಪಿ ಪಕ್ಷದಿಂದ ವೀರಣ್ಣ ಚರಂತಿಮಠ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ಅಲ್ಲಿ ವಿಜಯೇಂದ್ರ ಅವರು ಇರ್ತಾರೆ. ಇನ್ನು ಪ್ರಮುಖ ಮುಖಂಡರು ಕೂಡ ಭಾಗಿಯಾಗ್ತಾರೆ ನಾಮಪತ್ರ ಸಲ್ಲಿಕೆಯಲ್ಲಿ. 2 ಪಕ್ಷಗಳಿಂದ ಬಿರುಸಿನ ರಾಜಕೀಯ ಚಟುವಟಿಕೆಗಳ ಆರಂಭ ಆಗಿದೆ. 2 ಪಕ್ಷಗಳು ಕೂಡ ತಮ್ಮ 2 ಚುನಾವಣಾ ಅಖಾಡಗಳಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ ಮುಂದಾಗಿರುವಂಥದ್ದು. ಇವತ್ತು ಕೊನೆ ದಿನ ನಾಮಪತ್ರ ಸಲ್ಲಿಸೋದಕ್ಕೆ. ಹಾಗಾಗಿ ಇವತ್ತು 11:30ಕ್ಕೆ ಯಾವ ರೀತಿಯಾಗಿ ದಕ್ಷಿಣ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸಮರ್ಥ ಶಾಮನೂರು ಅವರು 11:30ಕ್ಕೆ ನಾಮಪತ್ರವನ್ನ ಸಲ್ಲಿಸ್ತಾರೋ, ಈ ಕಡೆ ಬಿಜೆಪಿ ಅಭ್ಯರ್ಥಿ ಕೂಡ ಶ್ರೀನಿವಾಸ್ ಅವರು ಕೂಡ ನಾಮಪತ್ರವನ್ನು 11:30ಕ್ಕೆ ಸಲ್ಲಿಸ್ತಾರೆ. 2 ಕಡೆಗಳಲ್ಲಿ ಬಿಜೆಪಿ ಪ್ರಮುಖ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಪ್ರಮುಖ ನಾಯಕರಾಗಿರುವಂತಹ ಸಿಎಂ ಡಿಸಿಎಂ ಇಬ್ಬರು ಕೂಡ ಭಾಗಿಯಾಗ್ತಾರೆ. ಎಸ್ಎನ್ಐ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮುರುಗೇಶ್ ನೀಡ್ತಾರೆ. ಎಸ್ ಮುರುಗೇಶ್, ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಸಾಕಷ್ಟು ಅಡೆತಡೆಗಳನ್ನ ಎದುರಿಸಬೇಕಾಯ್ತು ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ. ಅದೇ ರೀತಿ ಬಿಜೆಪಿ ಕೂಡ ಇವತ್ತು ಇದಾಗಲೇ ಪ್ರಚಾರಕ್ಕೆ ಇಳಿದಿರುವಂತದ್ದು. ಇವತ್ತು ನಾಮಪತ್ರ ಸಲ್ಲಿಸ್ತಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಇವತ್ತು ಏನು ಬಾಗಲಕೋಟೆ ಉಪಚುನಾವಣಾ ಕಾವು ಸಾಕಷ್ಟು ರಂಗೇರಿದೆ ಅಂತ ಹೇಳ್ಬೋದು. ಏನು ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಏನದಲ್ಲಿ ಕುಟುಂಬ ಪೈಪೋಟಿಯಿಂದಾಗಿ ನಿನ್ನೆ ಎಐಸಿಸಿಯಿಂದ ನಿನ್ನೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಬಾಗಲಕೋಟೆಯಲ್ಲಿ ಪೈಪೋಟಿ ಕೂಡ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇವತ್ತು 10 ರಿಂದ 11 ಗಂಟೆ ಒಳಗೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ವೀರಣ್ಣ ಚರಂತಿಮಠ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾರೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಸಾಂಕೇತಿಕವಾಗಿ ಒಂದು ನಾಮಪತ್ರವನ್ನು ಸಲ್ಲಿಸಿದ್ರು. ಇವತ್ತು ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತಹ ವಿಜೇಂದ್ರ ಆಗಿರ್ಬೋದು, ಏನು ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಗೋವಿಂದ್ ಕಾರಜೋಳ ಅವರಾಗಿರ್ಬೋದು, ಹೀಗೆ ಸೇರಿದಂತೆ ಬಿಜೆಪಿ ಅನೇಕ ಮುಖಂಡರು ಕೂಡ ಇವತ್ತು ಒಂದು ಬೃಹತ್ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಇವತ್ತು 11 ಗಂಟೆಗೆ ಬೃಹತ್ ಮೆರವಣಿಗೆ ಕೂಡ ಏನು ಕಣ್ವಿ ವೀರಭದ್ರೇಶ್ವರ ದೇವಸ್ಥಾನದ ಆರಂಭವಾಗಿ ಏನು ತಾಲೂಕು ಆಡಳಿತ ಭವನದೊಳಗೆ ಇವತ್ತು ಮೆರವಣಿಗೆ ಬೃಹತ್ ಮೆರವಣಿಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಅಂತ ಹೇಳ್ಬೋದು. ತದನಂತರದಲ್ಲಿ ಮಧ್ಯಾಹ್ನ ವೇಳೆ 2 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ
ಉಮೇಶ್ ಮೇಟಿ ಅವರ ಪರವಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿ ಅವರು ಕೂಡ ಇವತ್ತು ಬೃಹತ್ ಮೆರವಣಿಗೆಯನ್ನ ಮಾಡಲಿದ್ದಾರೆ. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಒಂದು ಇವತ್ತು ಶಕ್ತಿ ಪ್ರದರ್ಶನ ಏರ್ಪಟ್ಟಿದೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಅದೇ ರೀತಿಯಾಗಿ ಬಂಡಾಯಕ್ಕೆ ಕೂಡ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ಶಾಮನೂರು ಅವರ ಶಿಷ್ಯ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ ಎಲ್ಲಾ ಕಡೆ ಅಂತ? ಹೀಗಾಗಿ ಗಾಯತ್ರಿ ಎರಡೂ ಪಕ್ಷದಲ್ಲಿ ದಾವಣಗೆರೆ ದಕ್ಷಿಣ ಮತಕ್ಷೇತ್ರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎಲ್ಲ ಕಡೆ ಬಂಡಾಯ ಅಭ್ಯರ್ಥಿಗಳು ಸರ್ವೇ ಸಾಮಾನ್ಯ ಕಂಡು ಬರ್ತಾ ಇದ್ದಾರೆ. ಆದ್ರೆ ಬಂಡಾಯವನ್ನ ಈಗಾಗಲೇ ಮತ್ತೆ ನಾಮಪತ್ರವನ್ನ ವಾಪಸ್ ತಗೊಳ್ಳೋಕ್ಕೂ ಟೈಮ್ ಇರೋದ್ರಿಂದ ಯಾವ ರೀತಿಯಾಗಿ ಪಕ್ಷದ ಮುಖಂಡರು ಕೂಡ ಅವರನ್ನ ಒಂದು ರೀತಿಯಾಗಿ ಸಮಾಧಾನ ಮಾಡಿ ಮತ್ತೆ ಬಂಡಾಯವನ್ನ ಶಮನ ಮಾಡ್ತಾರ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಕೂಡ ಮನೆ ಮಾಡಿದೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ಮುರುಗೇಶ್ ನಿಮ್ಮೆಲ್ಲ ಮಾಹಿತಿ. ಎಸ್, ಎರಡೂ ಕಡೆ ಕೂಡ ಎರಡೂ ಪಕ್ಷಗಳು ನಾಮಪತ್ರ ಸಲ್ಲಿಕೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖ ನಾಯಕರುಗಳು ಕೂಡ ಬಿಜೆಪಿಯಿಂದಲೂ ವಿಜಯೇಂದ್ರ ಅವರು ಭಾಗಿಯಾಗ್ತಾರೆ, ಜೊತೆಗೆ ಸಾಕಷ್ಟು ಮುಖಂಡರು ಭಾಗಿಯಾಗ್ತಾರೆ. ಶ್ರೀರಾಮುಲು ಅವರು ಕೂಡ ಜೊತೆಯಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಸಿಎಂ ಡಿಸಿಎಂ ಜೋಡೆತ್ತುಗಳು ಅಂತ ಹೇಳ್ತಾರೆ, ಎಂಟ್ರಿ ಕೊಡ್ತಾ ಇರುವಂತದ್ದು. ಎರಡೂ ಕಡೆ ಹೋಗಿ ಬರ್ತಾರೆ. 11:30ಕ್ಕೆ ದಾವಣಗೆರೆಯಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಅದಾದ ನಂತರದಲ್ಲಿ 2:30ಕ್ಕೆ ಬಾಗಲಕೋಟೆಯಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಎರಡೂ ಕಡೆಗೂ ಕೂಡ ನಾಯಕರು ಎಂಟ್ರಿ ಕೊಟ್ಟು ಸಾಕತ್ತು ಕಸರತ್ತನ್ನ ಮಾಡ್ತಾ ಇರುವಂತದ್ದು ತಮ್ಮ ಗೆಲುವಿಗೆ.